ಅಂಬರೀಷ್ ಅವರ ಬಗ್ಗೆ ಲೂಸ್ ಸ್ಟಾಕ್ ಯಾಕೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರವೀಂದ್ರ ಶಿಖಂಠಯ್ಯ ಅವರಿಗೆ ಸಂಸದೆ ಸುಮಲತಾ ಅವರು ಪ್ರಶ್ನೆ ಮಾಡಿದರು. ಅಂಬರೀಷ್ ಅವರು ಅಕ್ರಮ ಗಣಿಗಾರಿಕೆ ಬೆಂಬಲಿಸಿಲ್ಲ, ಅಕ್ರಮ ಗಣಿಗಾರಿಕೆ ನಡೆದಿದ್ರೆ ರವೀಂದ್ರ ಶಿಖಂಠಯ್ಯ ಸುಮ್ಮನಿದ್ದದ್ದು ಯಾಕೆ ಹಾಗಿದ್ರೆ, ಇದು ಅವರ ಕೆಳಮಟ್ಟದ ರಾಜಕಾರಣ ಅಷ್ಟೇ ಅಂತ ಗುಡುಗಿದ್ರು ಸಂಸದೆ. ಅಕ್ರಮ ಗಣಿಗಾರಿಕೆ ನಡೆದಿರೋದೇ ಅಂಬರೀಷ್ ಅವ್ರ ಕಾಲದಲ್ಲಿ. ನಾನು ಹೇಳ್ತಾ ಇದ್ದೀನಲ್ಲ, ದಾಖಲೆಗಳಿದೆ, ಎಲ್ಲ ದಾಖಲೆಗಳಿದೆ. ಹೋಗಿ ನೀವು ಆಗಿದ್ದ DC ಪ್ರತಿಯೊಬ್ಬರನ್ನು ಎಲ್ಲ ಚೆಕ್ ಮಾಡಿ. ಪಾಪ 2 ತಿಂಗಳಲ್ಲಿ ಬಂದ DC-ನ 1 ತಿಂಗಳಲ್ಲಿ ಬಂದ ಮೈನ್ಸ್ನವ್ರನ್ನ ಹಿಡ್ಕೊಂಡು ದಬಾಯಿಸಿ 6 ಜನ MP ಮಾಡಿಕೊಂಡು ಮಾತಾಡಿಸಿ ಅವ್ರನ್ನ ಇಕ್ಕಟ್ಟಿಗೆ ಸಿಕ್ಕಿಸಿ ಗಾಬರಿ ಮಾಡಿದ್ರಲ್ಲ. ನೆನ್ನೆ ಸ್ವಲ್ಪ ಕಾನೂನುಬದ್ಧವಾಗಿ ನೀವೊಬ್ಬರು ಮಾತಾಡಿ. ಆಮೇಲೆ ಹಳೆ ದಾಖಲೆಗಳನ್ನ ತೆಗೆದು ನೋಡಿ. ಅಂಗರಳ್ಳಿ ಎಷ್ಟು ಗುಂಡಿ ಇತ್ತು ಅಂಬರೀಷ್ ಅವ್ರು ಬಂದಾಗ, ಎಲ್ಲೆಲ್ಲಿಗೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದೀವಿ. ಯಾಕೆ ಅವ್ರಿಗೆ ನೀವು ಹೇಳಿ, ಈ ರೀತಿ ಮಾಡ್ಬೋದು, ಕ್ರಮ ತಗೋಬೋದು ಅಂತ ಹೇಳಿ. ಡೋಂಟ್ ಡಿಕ್ಟೇಟ್ ದೆಮ್. ನಿಮ್ಗೆ ಅಧಿಕಾರ ಇಲ್ಲ, ನೀವು ಮಾಡಿ. ನಿಮ್ಮ ವ್ಯಾಪ್ತಿ ಏನಿದೆ ಅಂತ ಸ್ವಲ್ಪ ತಿಳುವಳಿಕೆ ತಿಳ್ಕೊಳ್ಳಿ. ಈ ಎಲ್ಲ ಅಕ್ರಮಗಳು ನಡೆದಿರೋದು ನಿಮ್ಮ ಯಜಮಾನರು ಅಂಬರೀಷ್ ಬದುಕಿದ್ದಾಗ. 1995ರಿಂದ 2008-7 ಅಲ್ಲಿ ತನಕ ನಡೀತಲ್ಲ ಅಕ್ರಮ ಗಣಿಗಾರಿಕೆ. ಅದಕ್ಕೆಲ್ಲ ನಾಯಕ ಜವಾಬ್ದಾರಿ, ಜಿಲ್ಲೆ ಜವಾಬ್ದಾರಿ ಹೊತ್ತಂಥವ್ರು ಅಂಬರೀಷ್ ಅವರು. ಅವರೇ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ನೀವು ಹೇಳ್ತಿರಲ್ಲ, ನಾನು ಅಂಬರೀಷ್ ಅವ್ರ ಹೆಂಡ್ತಿ, ನಾನು ಜಿಲ್ಲಾ MP, ಈಗ 8 ತಾಲೂಕಿಗೆ MP ನಾನೀಗ ಅಂತ ಹೇಳಿದಿರಲ್ಲ. ಈಗ ಆ ಹೆಸರು ಹಿಂದ್ಗಡೆ ನೀವು ಸುಮಲತಾ ಅಂಬರೀಷ್ ಅಂತ ಹೇಳ್ತಿರಲ್ಲ. ಎಲ್ಲ ಅಕ್ರಮಗಳಿಗೂ ನಿಮ್ಮ ಯಜಮಾನ್ರೇ ನಾಯಕರಾಗಿದ್ದವ್ರು. ಆ ದಿವಸದಲ್ಲಿ ತಾವು ಹಿಂದಿನ ರೆಕಾರ್ಡ್ ತೆಗೆದು ನೋಡಿ. ಇದೇ ಗುಂಡಿಗಳಲ್ಲಿ ಅಂಬರೀಷ್ ಅವ್ರು ಬಂದು ನಿಂತಿದ್ದಾರೆ. ಏನು ನೀವು ಗುಂಡಿಗೆ ಹೋಗಿ ಏನೇ ನಿಂತಿದ್ರಿ, ಅದೇ ಗುಂಡಿಗೆ ಹೋಗಿ ಅಂಬರೀಷ್ ನಿಂತಿದ್ದಾರೆ. ಅದರದ್ದೆಲ್ಲ ಫೋಟೋಸು, ವಿಡಿಯೋಸು ಪ್ರತಿಯೊಂದು ನಮ್ಮ ಹತ್ರ ಇದೆ. ನಂಬರ್ 1 ಪಾಯಿಂಟ್ ಇದು. ಯಾವ ರೀತಿಯ ಲೂಸ್ ಸ್ಟಾಕ್, ಒಬ್ಬ ಜವಾಬ್ದಾರಿ ಇರಬೇಕಾಗಿರೋವಂಥ ಶಾಸಕರು ಈ ರೀತಿ ಲೂಸ್ ಸ್ಟಾಕ್ ಮಾಡೋ ಬದಲಾಗಿ ಆ ಕಾಲದಲ್ಲಿ ಯಾವ್ಯಾವ ಅಕ್ರಮ ನಡೆದಿದೆ ಅನ್ನುವಂಥ ದಾಖಲೆಗಳನ್ನು ತಗೊಂಬರಕ್ಕೆ ಹೇಳಿ. ಅದಕ್ಕೆ ಯಾರು ಸಂಬಂಧಪಟ್ಟವ್ರು ಇದ್ರೂ ನಾವಿಬ್ಬರು ಸೇರಿ ಆ್ಯಕ್ಷನ್ ತಗೊಳ್ಳೋಣ. ಇಷ್ಟು ವರ್ಷ ಪಾಪ ಅವ್ರು ಸುಮ್ಮನೆ ಇದ್ದರು, ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿಲ್ಲ. ಅಂಬರೀಷ್ ಅವರು ಅವರ ಹೆಸರಿಗೆ ಸೇರಿಸಿ ನೀವು ಅಕ್ರಮ ಅನ್ನೋ ಪದವನ್ನು ಉಪಯೋಗಿಸೋದಾದರೆ ನಿಮ್ಮ ಒಂದು ಈ ಕೆಳಮಟ್ಟದ ಭಾವನೆ ಏನು ಅನ್ನೋದು ಇನ್ನಷ್ಟು, ನಾನು ಹೇಳಿದ್ದೀನಲ್ಲ, ಜಿಲ್ಲೆಯ ಜನಕ್ಕೆ ಗೊತ್ತಾಗ್ತಿದೆ. ಅಂಬರೀಷ್ ಅವರ ಅಭಿಮಾನಿಗಳು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಅನ್ನೋದು ಅವ್ರು ಮುಂದೆ ನೋಡ್ತಾರೆ. ಲೂಸ್ ಸ್ಟಾಕ್ಗೆ ಸುಮಲತಾ ಅವರು ಡೀಲ್ ನಡೆಸಿದ್ದಾರೆ, ಅದರ ಆಡಿಯೋ ನಮ್ಮ ಹತ್ರ ಇದೆ ಅಂತ